ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ ಈಗ ಹೆಜ್ಬುಲ್ಲಾ ಹಮಾಸ್ ನಡುವಿನ ಸಂಘರ್ಷವಾಗಿ ಬದಲಾಗಿದೆ. ಹೌತಿಗಳ ದಾಳಿಯನ್ನು ಎದುರಿಸ್ತಾ ಇದ್ದ ಇಸ್ರೇಲ್ ಮೇಲೆ ಈಗ ಇರಾಕ್ ಮೂಲಕ ಕೂಡ ಡ್ರೋನ್ ದಾಳಿ ನಡೀತಾ ಇದೆ. ಈಜಿಪ್ಟ್ ಒಂದನ್ನು ಹೊರತುಪಡಿಸಿದ್ರೆ ಇಸ್ರೇಲ್ ಎಲ್ಲ ಕಡೆಗಳಿಂದಲೂ ಶತ್ರುಗಳ ದಾಳಿಯನ್ನು ಎದುರಿಸ್ತಾ ಇದೆ. ಈ ಮಧ್ಯೆ ಹಮಾಸ್ ನಾಯಕ ಯಾಹ್ಯಾ ಸಿನ್ವರ್ ಇಸ್ರೇಲಿನ ದಾಳಿಯಲ್ಲಿ ಹತನಾಗಿ ಹೋಗಿದ್ದಾನೆ ಅನ್ನೋ ಸುದ್ದಿಗಳನ್ನ ಗಾಜಾದ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಆದರೆ ಈ ಸುದ್ದಿಗಳನ್ನ ಇಸ್ರೇಲ್ ಖಚಿತಪಡಿಸ್ತಾ ಇಲ್ಲ. ಈ ಬಗ್ಗೆ ಹಮಾಸ್ ಕೂಡ ಏನನ್ನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಹಾಗಾದ್ರೆ ಇಸ್ರೇಲ್ ಸಂಘರ್ಷದ ಹೊಸ ಅಪ್ಡೇಟ್ಸ್ ಏನು? ಯಾಹ್ಯಾ ಸಿನ್ವರ್ ನಿಜಕ್ಕೂ ಹತನಾಗಿ ಹೋಗಿದಾನ? ಹಾಗಾದ್ರೆ ಅದನ್ನು ಇಸ್ರೇಲ್ ಯಾಕೆ ಹೇಳ್ತಾ ಇಲ್ಲ? ಹಮಾಸ್ ಯಾಕೆ ಸುಮ್ಮನಿದೆ? ಈ ಸುದ್ದಿಗಳು ಹರಡ್ತಾ ಇರೋದಾದರೂ ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಇಸ್ಲಾಮಿಕ್ ಸಂಘಟನೆಗಳ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಮೊನ್ನೆ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಪೇಜರ್ ವಾಕಿಟಾಕಿ ಬ್ಲಾಸ್ಟ್ ಮಾಡಿಸಿದ ಮೇಲೆ ಹೆಜ್ಬುಲ್ಲಾಗಳು ಕೂಡ ಇಸ್ರೇಲಿನ ಮೇಲೆ ವಾಯುದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಭಾನುವಾರ ಸುಮಾರು 100ಕ್ಕೂ ಹೆಚ್ಚು ರಾಕೆಟ್ಗಳು ಇಸ್ರೇಲ್ ಮೇಲೆ ಬಿದ್ದಿವೆ. ಅಲ್ಲಿನ ಒಂದಷ್ಟು ಜನವಸತಿಗಳನ್ನು ನಾಶ ಮಾಡೋದರಲ್ಲಿ ಈ ರಾಕೆಟ್ಗಳು ಯಶಸ್ವಿ ಕೂಡ ಆಗಿವೆ. ಹಾಗೆ ಇಸ್ರೇಲಿನ ಬಂದರು ನಗರ ಹೈಫಾ ಮೇಲೆ ಕೂಡ ದಾಳಿ ನಡೆದಿದೆ. ಗೆಳೆಯರೆ, ಹೈಫಾದಲ್ಲಿ ಸೋಮವಾರ ಅಂದರೆ ಇವತ್ತು ಭಾರತೀಯ ರಾಯಭಾರ ಕಚೇರಿ ಹುತಾತ್ಮ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸುವ ಸ್ಮರಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಅದು ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕು ಅಲ್ಲಿ ನಡೆಯುವ ಕಾರ್ಯಕ್ರಮ. ನಿಮಗೆ ಗೊತ್ತಲ್ಲ, ಈ ಯಹೂದ್ಯರಿಗೆ ಇಸ್ರೇಲ್ ಅನ್ನೋ ದೇಶವನ್ನು ಬಿಡಿಸ್ಕೊಟ್ಟಿದ್ದು ಬ್ರಿಟಿಷರೇ ಆದರೂ ಕೂಡ ಅದಕ್ಕಾಗಿ ಬಲಿದಾನ ಮಾಡಿದ್ದು ಭಾರತೀಯ ಸೈನಿಕರು. ನಮ್ಮ ವೀರ ಯೋಧರ ಬಲಿದಾನದ ಕಾರಣಕ್ಕೇನೆ ಇವತ್ತು ಇಸ್ರೇಲ್ ಅನ್ನೋದು ಯಹೂದ್ಯರ ಕೈಯಲ್ಲಿದೆ. ಅವತ್ತಿಗೆ ಈ ಇಡೀ ಪ್ರದೇಶ ಆಟೋಮನ್ ಟರ್ಕರ ಹಿಡಿತದಲ್ಲಿತ್ತು. ಅದರ ಮೇಲೆ ಯುರೋಪಿಯನ್ ದೇಶಗಳು ಯುದ್ಧಕ್ಕೆ ನಿಂತವು. ಆ ಸಂದರ್ಭದಲ್ಲಿ ಯುರೋಪಿಯನ್ನರ ಪೈಕಿ ಅತ್ಯಂತ ಬಲಿಷ್ಠರಾಗಿದ್ದದ್ದು ಬ್ರಿಟಿಷರು ಹಾಗೂ ಫ್ರೆಂಚರು. ಅವರ ಪರ ಹೋರಾಡೋದಕ್ಕೆ ಸೇನೆ ಅಂದರೆ ಅದು ಎಲ್ಲಿಂದ ಬರಬೇಕಿತ್ತು? ಅವರು ಆಕ್ರಮಿಸಿಕೊಂಡು ಆಳ್ತಾ ಇದ್ದ ವಸಾಹತು ದೇಶಗಳ ಜನರನ್ನೇ ಅವರು ಯುದ್ಧಗಳಿಗೆ ಬಳಕೆ ಮಾಡ್ತಾ ಇದ್ರು. ಅಲ್ಲಿ ಭಾರತದ ದೌರ್ಭಾಗ್ಯ ಹೇಗಿತ್ತು ನೋಡಿ. ಬ್ರಿಟಿಷರಿಗಾಗಿ ಭಾರತೀಯ ಸೈನಿಕರು 2 ವಿಶ್ವ ಯುದ್ಧಗಳಲ್ಲಿ ಬಲಿದಾನ ಮಾಡಿದ್ರು. ಬ್ರಿಟಿಷರನ್ನ 2 ಯುದ್ಧಗಳಲ್ಲಿ ಗೆಲ್ಲಿಸಿದ್ದು ಭಾರತೀಯ ಯೋಧರೇ. ಆದ್ರೆ ಅದೇ ಭಾರತೀಯ ಯೋಧರು ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳೋದಕ್ಕೆ ಹೋಗಲಿಲ್ಲ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಸಿಕೊಳ್ಳುವ 1857ರ ಬಂಡಾಯದ ನಂತರ ದೊಡ್ಡ ಪ್ರಮಾಣದ ಸೇನಾ ಬಂಡಾಯ, ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತೀಯ ಸೇನೆಯ ಮುಂದಾಳುತ್ವ ಇವ್ಯಾವು ಭಾರತದಲ್ಲಿ ನಡೀಲಿಲ್ಲ. 1946ರಲ್ಲಿ ಭಾರತೀಯ ನೌಕಾಪಡೆ ಬ್ರಿಟಿಷರ ವಿರುದ್ಧ ಒಂದು ಬಂಡಾಯವನ್ನು ಸಾರ್ತಾದರೂ ಅದನ್ನ ಅವತ್ತಿನ ನಮ್ಮ ಕಾಂಗ್ರೆಸ್ ನಾಯಕರೇ ತಣ್ಣಗೆ ಮಾಡಿಬಿಟ್ರು. ಅದು ಬೇರೆಯದ್ದೇ ಕಥೆ. ಮುಂದೆ ಯಾವತ್ತಾದರೂ ನಿಮಗೆ ಅದನ್ನು ಹೇಳ್ತೀನಿ. ಇನ್ನು ಪ್ರಥಮ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಆಟೋಮನ್ ಟರ್ಕರ ವಿರುದ್ಧ ಯುರೋಪಿಯನ್ ಶಕ್ತಿಗಳು ಯುದ್ಧಕ್ಕೆ ನಿಂತವಲ್ಲ, ಆಗ ಈ ಇಸ್ರೇಲ್ ಪ್ರದೇಶದ ಹೈಫಾ ಬಂದರನ್ನು ವಶಪಡಿಸಿಕೊಳ್ಳೋದಕ್ಕೆ ನಿಯೋಜನೆಗೊಂಡಿದ್ದು ಭಾರತದ ಅಶ್ವಪಡೆ. ಅದರಲ್ಲಿ ನಮ್ಮ ಮೈಸೂರು, ಹೈದರಾಬಾದು ಹಾಗೂ ಜೋಧಪುರದ ಯೋಧರಿದ್ರು. ಅತ್ಯಂತ ವೀರಾವೇಶದಿಂದ ಹೋರಾಡಿ ಆಟೋಮನ್ನರ ಮಿಷನ್ ಗನ್ಗಳಿಗೆ ನಮ್ಮ ಸಾಕಷ್ಟು ಸೈನಿಕರು ಬಲಿಯಾದರು. ಹಾಗೆ ಆಟೋಮನ್ ಸೇನೆಯನ್ನು ಕೂಡ ಬಲಿ ತಗೊಂಡ್ರು. ಸಾವಿರಾರು ಮಂದಿಯನ್ನು ಬಂಧಿಸಿದ್ರು. ಹೈಫಾನ ವಶಪಡಿಸಿಕೊಳ್ಳೋದ್ರಲ್ಲಿ ಅವತ್ತು ಭಾರತೀಯ ಯೋಧರ ಸಾಹಸ ತುಂಬಾನೇ ದೊಡ್ಡದಿತ್ತು. ಅದನ್ನು ನೆನಪು ಮಾಡಿಕೊಳ್ಳುವ ಕಾರ್ಯಕ್ರಮ ಪ್ರತಿ ವರ್ಷ ಹೈಫಾದಲ್ಲಿ ನಡೆಯುತ್ತೆ. ಭಾರತೀಯ ರಾಯಭಾರ ಕಚೇರಿ ಹಾಗೂ ಇಸ್ರೇಲಿನ ಸರ್ಕಾರಗಳು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತವೆ. ಆದರೆ ಈ ಬಾರಿ ಇಸ್ರೇಲ್ ಮೇಲೆ ಲೆಬನಾನ್ ಮೂಲದ ಹೆಜ್ಬುಲ್ಲಾಗಳು ದಾಳಿ ಮಾಡ್ತಾ ಇರೋ ಕಾರಣದಿಂದ ಹೈಫಾ ಮೇಲೆ ಕೂಡ ರಾಕೆಟ್ ದಾಳಿ ನಡೀತಾ ಇರೋದ್ರಿಂದ ಸೋಮವಾರ ನಡೆಯಬೇಕಿದ್ದ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಇನ್ನು ಬರೀ ಲೆಬನಾನ್ ಮಾತ್ರ ಅಲ್ಲ, ಇರಾಕ್ ಮೂಲದ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಪಡೆಗಳು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿವೆ. ಇರಾಕ್ನಿಂದ ಭಾನುವಾರ ಒಂದಷ್ಟು ಡ್ರೋನುಗಳು ಜೋರ್ಡಾನ್ ವ್ಯಾಲಿಯ ಕಡೆಗೆ ಬಂದು ಬಿದ್ದು ಅವುಗಳನ್ನು ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ನ್ಯೂಟ್ರಲೈಸ್ ಮಾಡಿದೆ. ಜೋರ್ಡಾನ್ ವ್ಯಾಲಿ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ. ಇಲ್ಲಿಗೆ ಇರಾಕ್ನಿಂದ ಬಂದ ಡ್ರೋನುಗಳು ಈ ಜೋರ್ಡಾನ್ ವ್ಯಾಲಿಯಲ್ಲಿ ಬಿದ್ದಿವೆ. ಅಲ್ಲಿಗೆ ಒಂದ್ ಕಡೆ ಹಮಾಸ್ ಪಡೆಗಳು, ಮತ್ತೊಂದು ಕಡೆ ಲೆಬನಾನ್ನ ಹೆಜ್ಬುಲ್ಲಾಗಳು, ಮಗದೊಂದು ಕಡೆ ಯೆಮನ್ನ ಹೌತಿಗಳು, ಹೀಗೆ ಇರಾನ್ ಬೆಂಬಲಿತ ಇಸ್ಲಾಮಿಕ್ ಪಡೆಗಳೆಲ್ಲ ಒಂದೇ ಸಮಕ್ಕೆ ಇಸ್ರೇಲ್ ಮೇಲೆ ಮುರ್ಕೊಂಡು ಬಿದ್ದಿವೆ. ಗೆಳೆಯರೆ, ಈ ಹಿಂದೆ ಇಸ್ರೇಲ್ ಅರಬ್ ದೇಶಗಳ ಜೊತೆ ಮಾಡಿದ್ದ ಸಾಂಪ್ರದಾಯಿಕ ಯುದ್ಧಗಳಿಗಿಂತ ಈ ಬಾರಿ ಮಾಡ್ತಾ ಇರೋದು ತುಂಬಾ ಭಿನ್ನವಾದ ಯುದ್ಧ. ಇದು ಅಸಾಂಪ್ರದಾಯಿಕ ಪಡೆಗಳು ಮತ್ತು ಉಗ್ರ ಪಡೆಗಳ ಜೊತೆ ಇಸ್ರೇಲ್ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧಗೊಳ್ಳಬೇಕಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ
ಹಮಾಸ್ ನಾಯಕ ಯಾಹ್ಯಾ ಸಿನ್ವರ್ ಸಾವಿನ ಬಗ್ಗೆ ಗಾಜಾದ ಮಾಧ್ಯಮಗಳು ವರದಿ ಮಾಡೋದಕ್ಕೆ ಶುರು ಮಾಡಿವೆ. ಯಾಹ್ಯಾ ಸಿನ್ವರ್ ಹಮಾಸ್ನ ಸರ್ವೋಚ್ಚ ನಾಯಕರ ಪೈಕಿ ಒಬ್ಬ. ಅವನನ್ನ ಇತ್ತೀಚೆಗೆ ಗಾಜಾದ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಇಲ್ಲಿ ಯಾಹ್ಯಾ ಆಯ್ಕೆಯಾದ ನಂತರ ಇಸ್ಮಾಯಿಲ್ ಹನ್ಯಾ ಗಾಜಾದಿಂದ ಹೊರಹೋಗಿ ಕತಾರಲ್ಲಿ ನೆಲೆಗೊಂಡು ಹಮಾಸ್ ಸಂಘಟನೆಯ ರಾಜಕೀಯ ನೇತೃತ್ವವನ್ನು ವಹಿಸಿಕೊಂಡ ಮತ್ತು ಇಸ್ಮಾಯಿಲ್ ಹನ್ಯಾ ಹಮಾಸ್ನ ಅಂತಾರಾಷ್ಟ್ರೀಯ ಮುಖವಾಗಿ ಬೆಳೆದ. ನಾನಾ ದೇಶಗಳ ಜೊತೆ ಹಮಾಸ್ ಸಂಪರ್ಕ ಬೆಳೆಯೋ ಹಾಗೆ ನೋಡಿಕೊಂಡ. ಜಗತ್ತಿನ ಬೇರೆ ಬೇರೆ ಇಸ್ಲಾಮಿಕ್ ದೇಶಗಳು ಹಾಗೂ ಇಸ್ಲಾಮಿಕ್ ಸಂಘಟನೆಗಳ ಬೆಂಬಲವನ್ನ ಗಳಿಸಿಕೊಳ್ಳುವುದರಲ್ಲಿ ಇಸ್ಮಾಯಿಲ್ ಹನ್ಯಾ ಯಶಸ್ವಿ ಕೂಡ ಆಗಿದ್ದ. ಅಂಥ ಹನ್ಯಾನನ್ನ ಇಸ್ರೇಲ್ ಮೊನ್ನೆ ಇರಾನ್ನಲ್ಲಿ ಅಲ್ಲಿನ ಸೇನಾ ರಕ್ಷಣೆಯಲ್ಲಿರುವಾಗಲೇ ಕೊಂದು ಹಾಕ್ತು. ಅದಾದ ನಂತರ ಈ ಯಾಹ್ಯಾ ಸಿನ್ವರ್ ಇಸ್ಮಾಯಿಲ್ ಹನ್ಯಾನ ಸ್ಥಾನವನ್ನು ತುಂಬುವುದಕ್ಕೆ ನಿಂತ. ಅವನೀಗ ಹಮಾಸ್ ಸಂಘಟನೆಯ ಪೊಲಿಟಿಕಲ್ ವಿಂಗ್ ಏನಿದೆ ಅದರ ಮುಖ್ಯಸ್ಥನಾಗಿದ್ದಾನೆ. ಹೀಗಾಗಿ ಹಮಾಸ್ ಬಗ್ಗೆ, ಹಮಾಸ್ ಜೊತೆಗಿನ ಶಾಂತಿ ಮಾತುಕತೆಗಳ ಪ್ರಯತ್ನಗಳು ಹಾಗೂ ಫಲಿತಾಂಶಗಳ ಬಗ್ಗೆ ಮಾಧ್ಯಮಗಳು ಈ ಹಿಂದೆ ಹೇಗೆ ಹನ್ಯಾನನ್ನ ಸಂಪರ್ಕಿಸಿ ವಿಷಯ ತಿಳ್ಕೊಳ್ತಾ ಇದ್ವೋ ಹಾಗೆ ಈಗ ಯಾಹ್ಯಾನನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಆದರೆ ಅವನು ಇದುವರೆಗೆ ಯಾವ ಮಾಧ್ಯಮದ ಕಣ್ಣಿಗೂ ಕಿವಿಗೂ ಬಿದ್ದಿಲ್ಲ, ಯಾರ ಜೊತೆಗೂ ಮಾತುಕತೆಯನ್ನು ನಡೆಸಿಲ್ಲ. ಗಾಜಾದಲ್ಲಿ ಹಮಾಸ್ಗೆ ಅತ್ಯಾಪ್ತ ಎನಿಸಿಕೊಳ್ಳುವ ಕೆಲ ಮಾಧ್ಯಮಗಳಿಗೆ ಕೂಡ ಈ ಯಾಹ್ಯಾ ಸಿನ್ವರ್ ಯಾವ ಪ್ರತಿಕ್ರಿಯೆಯನ್ನು, ಸಂದರ್ಶನವನ್ನು ಕೊಟ್ಟಿಲ್ಲ. ಕೊಡೋದಿಕ್ಕೆ ಅವನು ಯಾರ ಕೈಗೂ ಸಿಗುತ್ತಲೂ ಇಲ್ಲ. ಹೀಗಾಗಿ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ಯಾವುದೋ ಕಾರ್ಯಾಚರಣೆಯಲ್ಲಿ ಯಾಹ್ಯಾ ಸಾವನ್ನಪ್ಪಿರಬಹುದು ಅನ್ನೋ ಸುದ್ದಿಗಳು ದಟ್ಟವಾಗಿ ವ್ಯಾಪಿಸೋದಕ್ಕೆ ಶುರುವಾಗಿವೆ. ಯಾಹ್ಯಾ ಸಿನ್ವರ್ ಅನ್ನೋದು ಇಸ್ರೇಲ್ನ ಪಾಲಿಗೆ ಅತಿ ದೊಡ್ಡ ಬೇಟೆ. ಅಕ್ಟೋಬರ್ 7ರ ದಾಳಿ ಇದೆಯಲ್ಲ, ಅದರ ಮಾಸ್ಟರ್ ಮೈಂಡ್ಗಳ ಪೈಕಿ ಪ್ರಮುಖ ಈ ಯಾಹ್ಯಾ ಸಿನ್ವರ್ ಅಂತ ಇಸ್ರೇಲ್ ನಂಬುತ್ತೆ. ಯಾಹ್ಯಾ ಇಸ್ಮಾಯಿಲ್ ಹನ್ಯಾನ ಥರ ಶಾಂತಿ ಮಾತುಕತೆಗಳು, ರಾಜತಾಂತ್ರಿಕ ಮೀಟಿಂಗುಗಳ ಮನುಷ್ಯ ಅಲ್ಲ. ಈತ ಉಗ್ರವಾದವನ್ನು ನಂಬಿದ ನಾಯಕ. ಈ ಹಿಂದೆ ಗಾಜಾದಲ್ಲಿ ಆಡಳಿತ ನಡೆಸ್ತಾ ಇದ್ದ ಪ್ಯಾಲೆಸ್ತೀನಿ ರಾಜಕೀಯ ಸಂಘಟನೆ ಫತಾ ಇತ್ತಲ್ಲ, ಅದರ ನಾಯಕರನ್ನ ಕೊಲ್ಲಿಸಿ ಅಲ್ಲಿನ ಅಧಿಕಾರವನ್ನು ಹಮಾಸ್ ತನ್ನ ಕೈಗೆತ್ತಿಕೊಳ್ಳೋದ್ರಲ್ಲಿ ಕೂಡ ಈ ಸಿನ್ವರ್ನ ಪಾತ್ರ ತುಂಬ ದೊಡ್ಡದಿದೆ. ಹೀಗಾಗಿ ಸಿನ್ವರ್ ಬೇಟೆಗೆ ಇಸ್ರೇಲ್ ಸಾಕಷ್ಟು ದಿನಗಳಿಂದ ತೀವ್ರ ಪ್ರಯತ್ನಗಳನ್ನು ಮಾಡ್ತಲೇ ಬರ್ತಾ ಇದೆ. ಅವನು ಗಾಜಾದ ಟನಲ್ಗಳಲ್ಲಿ ಅಡಗಿ ಕೂತಿರೋ ಮಾಹಿತಿಯ ಮೇರೆಗೆ ಸಾಕಷ್ಟು ಟನಲ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಕೂದಲೆಳೆಯ ಅಂತರದಲ್ಲಿ ಅವನು ತಪ್ಪಿಸಿಕೊಂಡು ಹೋದ ಬಗ್ಗೆ ವಿಡಿಯೋಗಳು ಕೂಡ ರಿಲೀಸ್ ಆದವು. ಸಿನ್ವರ್ ಪ್ರತಿ ಬಾರಿಯೂ ತಪ್ಪಿಸ್ಕೊಳ್ತಾ ಹೋದ. ಈಗಂತೂ ಗಾಜಾದಲ್ಲಿನ ಬಹುತೇಕ ಟನಲ್ಗಳನ್ನು, ಬಂಕರ್ಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಜುಲೈ ತಿಂಗಳಲ್ಲಿ ಗಾಜಾದ ಲ್ಯಾಡನ್ ಅಂತಲೇ ಕರೆಸ್ಕೊಳ್ತಾ ಇದ್ದ ಮೊಹಮ್ಮದ್ ಡೈಫ್ನನ್ನು ಕೂಡ ಇಸ್ರೇಲಿ ಪಡೆಗಳು ಹೊಡೆದು ಹಾಕಿದ್ವು. ಆ ಟನಲ್ ಮೇಲಿನ ದಾಳಿಗಳ ಸಂದರ್ಭದಲ್ಲಿ ಈ ಸಿನ್ವರ್ ಕೂಡ ಸಾವಿಗೀಡಾಗಿರುವ ಸಾಧ್ಯತೆಗಳಿವೆ ಅನ್ನೋದು ಗಾಜಾದ ಮಾಧ್ಯಮಗಳು ಹೇಳ್ತಾ ಇರೋ ಮಾತು. ಆದರೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಈ ಸಿನ್ವರ್ ಇಸ್ರೇಲ್ ಪಾಲಿಗೆ ಮೋಸ್ಟ್ ವಾಂಟೆಡ್. ಅವನನ್ನು ಹೊಡೆದು ಹಾಕಿದರೆ ಹಮಾಸ್ ವಿರುದ್ಧದ ಕಾರ್ಯಾಚರಣೆ ಬಹುತೇಕ ಮುಗಿದ ಹಾಗಾಗತ್ತೆ. ಜೊತೆಗೆ ಅದು ಇಸ್ರೇಲಿ ಪ್ರಧಾನಿ ನೆತನ್ಯಾಹು ಅವರ ಜನಪ್ರಿಯತೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಬಹುಮತ ಕೊಡಿಸೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಹೀಗಿರುವಾಗ ಸಿನ್ವರ್ ಸಾವಿಗೀಡಾಗಿದ್ರೆ ಅದನ್ನ ಇಸ್ರೇಲ್ ಬಹಿರಂಗಪಡಿಸದೇ ಇರ್ತಾ ಇತ್ತಾ? ಇಲ್ಲಿ ಹಮಾಸ್ ಈ ವಿಷಯವನ್ನು ಬಹಿರಂಗಪಡಿಸದೇ ಇರೋದಕ್ಕೆ ಕಾರಣಗಳಿವೆ. ಒಂದು ವೇಳೆ ಸಿನ್ವರ್ ಕೂಡ ಸಾವಿಗೀಡಾದ ಅಂದರೆ ಹಮಾಸ್ ಪಡೆಗಳ ಉತ್ಸಾಹ ಕಡಿಮೆಯಾಗಿ ಅವರು ಕಾದಾಟದಿಂದ ಹಿಂದೆ ಸರಿಬಹುದು, ನಾಯಕನಿಲ್ಲದ ಭಾವ ಅವರನ್ನು ಕಾಡಬಹುದು. ಹೀಗಾಗಿ ಹಮಾಸ್ ನಾಯಕರು ಈ ವಿಷಯವನ್ನು ಬಹಿರಂಗಪಡಿಸದೇ ಇರಬಹುದು. ಆದರೆ ಇಸ್ರೇಲಿಗೆ ಇದು ದೊಡ್ಡ ಗೆಲುವು ಅನ್ನಿಸ್ಕೊಳ್ಳುತ್ತಾದರೂ ಯಾಕೆ ಅವರು ಇದನ್ನು ಹೊರಗೆ ಹೇಳಿಲ್ಲ? ಇಸ್ರೇಲಿ ಬೇಹುಗಾರಿಕಾ ಏಜೆನ್ಸಿ ಶನ್ಬಿಟ್ ಈ ವರದಿಗಳನ್ನು ನಿರಾಕರಿಸ್ತಾ ಇರೋದು ಯಾಕೆ? ಇದಕ್ಕೆ ಎರಡು ಕಾರಣಗಳಿರುವ ಸಾಧ್ಯತೆಗಳಿವೆ. ಒಂದು, ಯಾಹ್ಯಾ ಸಾವಿಗೀಡಾದ ಅಂದರೆ ಇಸ್ರೇಲ್ ಗಾಜಾದ ಮೇಲಿನ ತನ್ನ ದಾಳಿಯನ್ನು ನಿಲ್ಲಿಸಬೇಕಾಗತ್ತೆ. ಅದು ಸದ್ಯಕ್ಕೆ ಇಸ್ರೇಲ್ಗೆ ಇಷ್ಟ ಇಲ್ಲ. ಅಲ್ಲಿನ ಎಲ್ಲ ಒತ್ತೆಯಾಳುಗಳ ಬಿಡುಗಡೆ ಆಗಬೇಕು ಅಥವಾ ಗಾಜಾ ಸಂಪೂರ್ಣವಾಗಿ ನಾಶ ಆಗಬೇಕು. ಅಲ್ಲಿವರೆಗೆ ಇಸ್ರೇಲ್ ಈ ದಾಳಿಯನ್ನು ನಿಲ್ಲಿಸೋದಿಲ್ಲ. ಹಾಗೆ ಎಲ್ಲಿವರೆಗೆ ಇಸ್ರೇಲ್ ದಾಳಿಯನ್ನು ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ಅಲ್ಲಿ ಚುನಾವಣೆಗಳಾಗೋದಿಲ್ಲ. ನೆತನ್ಯಾಹು ಅವರ ಅಧಿಕಾರಕ್ಕೆ ಕೂಡ ಯಾವ ಆತಂಕವೂ ಇರೋದಿಲ್ಲ. ಹೀಗಾಗಿನೇ ಅವನ ಸಾವನ್ನ ಇಸ್ರೇಲ್ ಖಚಿತಪಡಿಸ್ತಾ ಇಲ್ಲ ಅಂತ ಕೆಲ ಮೂಲಗಳು ಹೇಳ್ತಾ ಇವೆ. ಇನ್ನು ಶಿನ್ಬೆಟ್ ಈ ಸುದ್ದಿಗಳನ್ನು ನಿರಾಕರಿಸ್ತಾ ಇದೆ. ಹಾಗೆ ಈ ಸಿನ್ವರ್ ಉಗ್ರ ಮನಸ್ಥಿತಿಯ ನಾಯಕ. ಈತ ಮಾಧ್ಯಮಗಳಿಗೆ ಮಾತಾಡ್ತಾ ಸಭೆ ಸಮಾರಂಭಗಳನ್ನ, ಭೇಟಿ ಚರ್ಚೆಗಳನ್ನ ಮಾಡೋ ಕಡೆಗೆ ಹೆಚ್ಚು ಆಸಕ್ತಿಯನ್ನ ತೋರಿದವನಲ್ಲ. ಇನ್ನು ಇಸ್ರೇಲ್ ಗಾಜಾದ ಎಲ್ಲ ಸಂಪರ್ಕ ಮಾರ್ಗಗಳನ್ನು ಈಗಾಗಲೇ ಬಂದ್ ಮಾಡಿದೆ. ಸಿನ್ವರ್ಗಾಗಿ ಹುಡುಕಾಟ ಕೂಡ ತೀವ್ರವಾಗಿ ನಡೀತಾ ಇದೆ. ಅವರು ಹೆಜ್ಬುಲ್ಲಾ ಕಮಾಂಡರ್ಗಳನ್ನ ಹೊಡಿತಾ ಇರೋ ರೀತಿ, ಇಸ್ಮಾಯಿಲ್ ಹನ್ಯಾನನ್ನ ಇರಾನ್ನಲ್ಲಿ ಕೊಂದು ಹಾಕಿದ ಸ್ಟೈಲ್ ಅನ್ನ ಈ ಸಿನ್ವರ್ ಕೂಡ ನೋಡಿದಾನೆ. ಇಲ್ಲಿ ಅವನು ಕೂಡ ಮುಗಿದು ಹೋದ್ರೆ ಈ ಹೋರಾಟ ತಾತ್ಕಾಲಿಕವಾಗಿ ಮುಗದೆ ಹೋಗುತ್ತೆ. ಆ ಕಾರಣಕ್ಕೆ ಅವನು ಯಾರ ಸಂಪರ್ಕಕ್ಕೂ ಸಿಗದೆ ಟನಲ್ನಲ್ಲಿ ಅಡಗಿ ಕೂತು ಇಸ್ರೇಲಿ ಪಡೆಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿರುವ ಸಾಧ್ಯತೆಗಳಿವೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಸಿನ್ವರ್ ಬದುಕಿದಾನಾ ಇಲ್ವಾ ಅನ್ನೋದು ಗೊತ್ತಾಗೋದಕ್ಕೆ ಕೂಡ ಇನ್ನಷ್ಟು ದಿನಗಳು ಕಾಯಬೇಕಾಗಬಹುದು.
ಇನ್ನು ಇಸ್ರೇಲ್ ತನ್ನ ದಾಳಿಯನ್ನ ಈಗ ಉತ್ತರದ ಕಡೆಗೆ ಹೆಚ್ಚು ಮಾಡ್ತಾ ಇದೆ. ಅಂದ್ರೆ ಲೆಬನಾನ್ ಈಗ ಇಸ್ರೇಲಿನ ಟಾರ್ಗೆಟ್ ಆಗ್ತಾ ಇದೆ. ಅಲ್ಲಿನ ದಕ್ಷಿಣ ಭಾಗದಲ್ಲಿ ಎಲ್ಲೆಲ್ಲಿ ಹೆಜ್ಬುಲ್ಲಾಗಳಿದಾರೋ ಆ ಪ್ರದೇಶದ ಸಾರ್ವಜನಿಕರಿಗೆ ಮನೆಗಳನ್ನ ಖಾಲಿ ಮಾಡಿಕೊಂಡು ಸುರಕ್ಷಿತ ಪ್ರದೇಶಗಳಿಗೆ ಹೊರಟು ಹೋಗಿ ಅಂತ ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂದ್ರೆ ಇಸ್ರೇಲ್ ಲೆಬನಾನ್ನ ದಕ್ಷಿಣ ಭಾಗದ ಮೇಲೆ ಈ ಹಿಂದೆ ಗಾಜಾದ ಮೇಲೆ ದಾಳಿ ಮಾಡ್ತಲ್ಲ ಅದೇ ರೀತಿಯ ದಾಳಿಗಳನ್ನ ಮಾಡುವ ಸಾಧ್ಯತೆ ಇಲ್ಲಿದೆ. ಹಾಗೇನಾದ್ರೂ ಆದ್ರೆ ಲೆಬನಾನ್ನ ದಕ್ಷಿಣ ಭಾಗ ಹಾಗೂ ಬೈರೂತ್ ನಗರಗಳು ಧ್ವಂಸ ಆಗತ್ವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಶಾಂತಿ ಮಾತುಕತೆ. ಸದ್ಯಕ್ಕೆ ಅಮೆರಿಕ ಚುನಾವಣೆಯ ಮೂಡಲಿದೆ. ನವೆಂಬರ್ ತಿಂಗಳಲ್ಲಿ ಚುನಾವಣೆಗಳು ನಡೀಬೇಕು. ಈ ಬಾರಿಯಲ್ಲಿ ಯಾರು ಆರಿಸಿ ಬರ್ತಾರೆ ಅನ್ನೋದರ ಮೇಲೆ ಇಸ್ರೇಲ್ ಹಮಾಸ್ ಸಂಘರ್ಷದ ಭವಿಷ್ಯ ನಿಂತಿರುತ್ತೆ. ಟ್ರಂಪ್ ಆರಿಸಿ ಬಂದರೆ ಇಸ್ರೇಲಿನ ಅಬ್ಬರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಲ್ಲದೆ ಕಮಲಾ ಹ್ಯಾರಿಸ್ ಆರಿಸಿ ಬಂದರೆ ಅಲ್ಲಿ ಸಂಧಾನದ ಪ್ರಯತ್ನಕ್ಕೆ ಮತ್ತಷ್ಟು ವೇಗ ಕೂಡ ಸಿಗಬಹುದು. ಹಾಗಂತ ಹ್ಯಾರಿಸ್ ಇಸ್ರೇಲ್ ವಿರುದ್ಧ ನಿಲ್ತಾರೆ ಅಂತ ಅಲ್ಲ. ಅಮೆರಿಕ ಯಾವುದೇ ಕಾರಣಕ್ಕೂ ಯಹೂದಿಗಳನ್ನು ದೂರ ಮಾಡಿಕೊಳ್ಳೋದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಇಸ್ರೇಲಿನ ಮೇಲೆ ಅಮೆರಿಕಾದ ಒತ್ತಡ ಹೆಚ್ಚಾಗಬಹುದು. ಅಲ್ಲಿವರೆಗೆ ಈ ಸಂಘರ್ಷ ಮುಂದುವರಿತಲೇ ಇರುತ್ತೆ ಅನ್ಸುತ್ತೆ. ಇದು ಗೆಳೆಯರೆ ಇಸ್ರೇಲ್ ಲೆಬನಾನ್ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.